ಶಾಲೆಯ ಆವರಣದಲ್ಲಿ ಮಕ್ಕಳ ಸಂತೆ ಜೋರಾಗಿತ್ತು. ವಿವಿಧ ಬಗೆಯ ತರಕಾರಿಗಳು, ಹಣ್ಣುಗಳು, ವಸ್ತುಗಳ ಮಾರಾಟದಲ್ಲಿ ವಿದ್ಯಾರ್ಥಿಗಳು ಬ್ಯುಸಿಯಾಗಿದ್ರು. ಶಾಲೆಯ ಆವರಣದಲ್ಲಿ ಅಂಗಡಿಗಳನ್ನ ನಿರ್ಮಿಸಿಕೊಂಡು ವಿವಿಧ ಬಗೆಯ ವಸ್ತುಗಳ ಮಾರಾಟದಲ್ಲಿ ತೊಡಗಿಕೊಂಡಿದ್ದ ಮಕ್ಕಳು ಸಂತೆಯಲ್ಲಿ ಮಾರಾಟಕ್ಕಿಟ್ಟ ವಸ್ತುಗಳನ್ನ ಪಾಲಕರು ಹಾಗೂ ಊರಿನ ನಾಗರಿಕರು ಖರೀದಿಸಿದ್ರು. ಮಕ್ಕಳಲ್ಲಿನ ವ್ಯವಹಾರದ ಕುಶಲತೆ, ಸಂವಹನ ಕಲೆ, ಸಾಮಾಜಿಕ ಬದುಕಿನೊಂದಿಗೆ ಒಡನಾಟದ ಕೌಶಲ್ಯವನ್ನ ಕಲಿಸುವುದರೊಂದಿಗೆ ಅವರಲ್ಲಿನ ಸೃಜನಶೀಲತೆಯನ್ನ ಅನಾವರಣಗೊಳಿಸುವ ಉದ್ದೇಶದಿಂದ ಹಮ್ಮಿಕೊಂಡ ವಿಭಿನ್ನ ಕಾರ್ಯಕ್ರಮ ಮಕ್ಕಳ ಸಂತೆ. ಹೌದು, ಕುಮಟಾ ತಾಲೂಕಿನ ಕೂಜಳ್ಳಿಯ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಪಾರವನ್ನ ಮಾಡಿ ಖುಷಿ ಪಟ್ಟರು. ತರಕಾರಿ ಹಾಗೂ ಹಣ್ಣಿನ ಅಂಗಡಿ, ಬಜೆಯ ಅಂಗಡಿ, ಫ್ಯಾನ್ಸಿ ಸ್ಟೋರ್, ವಿವಿಧ ಬಗೆಯ ತಂಪು ಪಾನೀಯದ ಅಂಗಡಿ, ಚಿಕ್ಕದಾದ ಬುಕ್ ಸ್ಟಾಲ್ ಹೀಗೆ 10 ಅಂಗಡಿ ಮಳಿಗೆಗಳಲ್ಲಿ ಕುಳಿತು ಮಕ್ಕಳು ಗ್ರಾಹಕರನ್ನ ಕೂಗಿ ಕರೆದು ವ್ಯಾಪಾರ ಮಾಡಿದ್ರು. ಮಕ್ಕಳ ಸಂತೆಯನ್ನ ಕೂಜಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಗಲಾ ಅಡಿಗುಂಡಿಯವರು ಉದ್ಘಾಟನೆ ಮಾಡಿದ್ರು. ಈ ಮಕ್ಕಳ ಸಂತೆಯಿಂದ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಜ್ಞಾನಗಳು ವೃದ್ಧಿಯಾಗಿ ಅವರಲ್ಲಿನ ಸಂವಹನ ಕಲೆ ಕಲಿಯಲು ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಮಕ್ಕಳಲ್ಲಿನ ಕಲಿಕೆಯು ಅನುಭವಾತ್ಮಕವಾಗಿ ಆಗಬೇಕು. ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಕಲಿತ ವಿದ್ಯೆಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಈ ಸಂತೆಯ ಕಾರ್ಯಕ್ರಮವು ಪ್ರಾಯೋಗಿಕವಾಗಿ ಅನ್ವಯ ಮಾಡಿಕೊಳ್ಳಲು ಇದು ವೇದಿಕೆಯಾಗಿ ಸಹಾಯಕವಾಗುತ್ತದೆ ಎಂದು ಶಿಕ್ಷಣ ಇಲಾಖೆಯ ಬಿಆರ್ಸಿ ಆದ ನಾಗರಾಜ್ ಶೆಟ್ಟಿ ಅವರು ಹೇಳಿದರು. ಮಕ್ಕಳ ಜ್ಞಾನವನ್ನ ಗಳಿಸಬೇಕು. ಗಳಿಸಿದಂತ ಜ್ಞಾನ ನಿತ್ಯ ಜೀವನದಲ್ಲಿ ಅದು ಅನ್ವಯ ಆಗಬೇಕು, ಉಪಯೋಗ ಆಗಬೇಕು. ವಿಶೇಷವಾಗಿ ವ್ಯಾವಹಾರಿಕ ಜ್ಞಾನ ಮಕ್ಕಳಿಗೆ ಗೊತ್ತಾಗಬೇಕು ಹಾಗೂ ಕಲಿಕೆ ಅನುಭವಾತ್ಮಕ ಆಗಬೇಕು. ಕಲಿಕೆ ಅನುಭವಾತ್ಮಕವಾದ್ರೆ ಸಂತಸದಾಯಕ ಕಲಿಕೆ ಹೇಳ್ತಕ್ಕಂಥದ್ದು ಆಗ್ತದೆ, ಮಕ್ಕಳಿಗೆ ಖುಷಿ ಆಗ್ತದೆ. ಕಲಿಕೆ ಹೇಳ್ತಕ್ಕಂಥದ್ದು ಸಂಭ್ರಮ ಆಗಬೇಕಾದ್ರೆ ಮಕ್ಕಳು ತಾವೇನು 4 ಗೋಡೆಗಳ ಮಧ್ಯೆ ಕಲಿತಿದ್ದೇವೋ ಅದನ್ನ ಅನ್ವಯಿಸಿಕೊಂಡು ನಿಜ ಜೀವನದಲ್ಲಿ ಅದನ್ನ ಪ್ರಾಯೋಗಿಕವಾಗಿ ಅನ್ವಯ ಮಾಡ್ಕೊಳ್ಬೇಕು. ಅದಕ್ಕೆ ವೇದಿಕೆ ಯಾವುದು ಕೇಳಿದ್ರೆ ಶಾಲೆಯಲ್ಲಿ ನಡೆಸ್ತಕ್ಕಂಥ ಇಂಥ ಮಕ್ಕಳ ಸಂತೆ ಇರಬಹುದು, ಆಹಾರ ಮೇಳ ಇರಬಹುದು, ಮೆಟ್ರಿಕ್ ಮೇಳ ಇರಬಹುದು. ಇದರಿಂದ ಮಕ್ಕಳ ವ್ಯಾವಹಾರಿಕ ಚತುರತೆ ಹೆಚ್ಚಾಗ್ತದೆ. ಮಕ್ಕಳ ಸಂತೆಯಿಂದ ಮಕ್ಕಳಿಗೆ ತೂಕ, ಗಾತ್ರ, ಹಣದ ವ್ಯವಹಾರದ ಕುರಿತು ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವ ಕೌಶಲ್ಯವನ್ನ ಬೆಳೆಸುವ ಉತ್ತಮವಾದ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳು ತರಕಾರಿ ಅಂಗಡಿ ಸ್ಥಳೀಯವಾಗಿ ಬೆಳೆದಂತ ಧಾನ್ಯಗಳನ್ನ ತಂದು ವ್ಯಾಪಾರ ಮಾಡಿದ್ದಾರೆ ಎಂದು ಶಿಕ್ಷಕರಾದ ನಾಗರಾಜ್ ಕೂಡಿಯ ಹೇಳಿದರು. ಇಂದು ನಮ್ಮ ಪಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೂಜಳ್ಳಿಯಲ್ಲಿ ಮ್ಯಾಥ್ ಸರ್ಕಲ್ ಅಡಿಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ಮಕ್ಕಳಿಗೆ ತೂಕ, ಗಾತ್ರ ಹಾಗೂ ಹಣದ ವ್ಯವಹಾರದ ಕುರಿತಾಗಿ ಹಾಗೆ ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಿಕ್ಕೆ ಉತ್ತಮ ವೇದಿಕೆ ಅಂತ ಹೇಳ್ಬೋದು. ಈ ದಿನ ಮಕ್ಕಳು ತರಕಾರಿ ಅಂಗಡಿಯನ್ನ, ಹಣ್ಣಿನ ಅಂಗಡಿಯನ್ನ, ಜ್ಯೂಸ್ ಅಂಗಡಿಯನ್ನ ಹಾಗೆ ವಿವಿಧ ಸ್ಥಳೀಯವಾಗಿ ಬೆಳೆದಂತಹ ಧಾನ್ಯಗಳನ್ನ, ಬೆಲ್ಲ, ಜೇನುತುಪ್ಪ ಇವುಗಳೆಲ್ಲವನ್ನ ತಂದು ಮಾರಾಟಕ್ಕಿಟ್ಟಿದ್ದಾರೆ. ಈ ಮೂಲಕ ಅವರಿಗೆ ಏನಾಗಿದೆ ಅಂತಂದ್ರೆ ಸ್ಥಳೀಯ ವಸ್ತುಗಳ ಮಾರಾಟದ ಜೊತೆಗೆ ವ್ಯವಹಾರಿಕ ಜ್ಞಾನವೂ ಕೂಡ ಬೆಳೀತದೆ. ಮುಖ್ಯವಾಗಿ ಹಣದ ವ್ಯವಹಾರ, ರಶೀದಿ ತಯಾರಿಕೆ ಎಲ್ಲ ನಾವು ಕಲಿಸ್ತಾ ಇದ್ದೇವೆ ತರಗತಿಯಲ್ಲಿ. ಅದರ ಉತ್ತಮವಾದಂತಹ ಅನುಭವಾತ್ಮಕ ಕಲಿಕೆ ಈ ದಿನ ಮಕ್ಕಳ ಸಂತೆಯ ಮೂಲಕ ಮಕ್ಕಳಲ್ಲಿ ಒಳ್ಳೆ ಅನುಭವಾತ್ಮಕ ಕಲಿಕೆ ಮೂಡ್ತದೆ ಅಂತ ನನ್ನ ಭಾವನೆ. ಬಹಳ ಅಚ್ಚುಕಟ್ಟಾಗಿ ಮಕ್ಕಳ ಸಂತೆಯ ಕಾರ್ಯಕ್ರಮವನ್ನ ಶಿಕ್ಷಕರೆಲ್ಲರ ಸಹಕಾರದಿಂದ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ವಿವಿಧ ಬಗೆಯ ವಸ್ತುಗಳನ್ನ ತಂದು ವ್ಯಾಪಾರ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ವೃದ್ಧಿಯಾಗಲು ಸಹಕಾರಿಯಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರ್ ಅಡಿಗುಂಡಿ ಹೇಳಿದರು. ಇವತ್ತು ಇದು ಕುಜಳಿ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಶಿಕ್ಷಕರೆಲ್ಲರೂ ಸೇರಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಕೂಡ ಎಲ್ಲ ವೆರೈಟಿ ಐಟಮ್ಗಳನ್ನು ತಂದು ವ್ಯಾಪಾರ ಮಾಡ್ತಿದ್ದಾರೆ. ಇದು ತುಂಬಾ ಮಕ್ಕಳಿಗೆ ಮುಂದಿನ ಒಂದು ಜೀವನಕ್ಕೂ ಅನುಕೂಲವಾದಂತ ಒಂದು ವ್ಯವಹಾರ ಜ್ಞಾನ ಕೂಡ ಬೆಳೀತದೆ. ಇದರಲ್ಲಿ ಬೇರೆ ಬೇರೆ ತರತರದ ತಿಂಡಿ ಇರ್ಬೋದು, ತರಕಾರಿಗಳಿರ್ಬೋದು, ದಿನಸಿ ಸಾಮಗ್ರಿಗಳಿರ್ಬೋದು. ಅದು ಅಲ್ಲದೆ ವಿಶೇಷವಾಗಿ ಇವತ್ತು ಇಲ್ಲಿ ಈ ನಮ್ದು ಹಳೆಯ ಕಾಲದಲ್ಲಿ ಮಾಡುವಂತ ಬೆಲ್ಲದ ಕುಪ್ಪರಿಗೆ ಹಾಕುವಂತ ಬಾಳೆ ತಿಂಡಿನ ಐಟಮ್ ಕೂಡ ಇವತ್ತು ಬಂದಿದೆ. ಅದು ಬಹಳ ಒಂದು ಹಳೆ ಕಾಲದ ಇದು ತಿಂಡಿಗಳು. ಅದನ್ನು ಕೂಡ ಇವತ್ತು ಮಾರಾಟ ಮಾಡಿ ಖುಷಿಯಿಂದ ಬಹಳ ಮಕ್ಕಳು ಖುಷಿಯಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ವ್ಯವಹಾರದ ನಾವು ಕಾರ್ಯಕ್ರಮವನ್ನ ಮಾಡಲು
ತಯಾರಿ ನಡೆಸಿದ್ದೇವೆ. ಇದಕ್ಕೆ ಶಾಲೆಯ ವಿಜ್ಞಾನ ಶಿಕ್ಷಕರ ನೇತೃತ್ವದಲ್ಲಿ ಎಲ್ಲಾ ಶಿಕ್ಷಕರ ಸಹಕಾರದೊಂದಿಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಶಿಕ್ಷಕರು, ಸರ್ವ ಸದಸ್ಯರ ಸಹಕಾರದೊಂದಿಗೆ ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಂದು ಶಾಲೆಯ ಮುಖ್ಯಾಧ್ಯಾಪಕರಾದ ಸುಲೋಚನಾ ಶೆಟ್ಟಿ ಹೇಳಿದ್ರು. ಶಾಲೆ ಆಗಿರೋದ್ರಿಂದ ನಾವು ಅನೇಕ ದಿವಸಗಳಿಂದ ಈ ಮಕ್ಕಳ ಸಂತೆಯನ್ನು ಮಾಡ್ಬೇಕಂತ ತಯಾರಿ ಮಾಡ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ವಿಜ್ಞಾನ ಶಿಕ್ಷಕರ ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಸಹಕಾರದೊಂದಿಗೆ ನಾವು ಈ ಒಂದು ಮಕ್ಕಳ ಸಂತೆಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ಮಕ್ಕಳಿಗೆ ನಮ್ಮ ವ್ಯಾಪಾರದ ಒಂದು ಮಾಹಿತಿಯನ್ನ ನೀಡಲಿಕ್ಕೆ, ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈ ಮಕ್ಕಳು ಅನೇಕ ರೀತಿಯ ವಸ್ತುಗಳನ್ನ ಇಲ್ಲಿ ವ್ಯಾಪಾರಕ್ಕಾಗಿ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಪಾಲಕರು ಅನೇಕರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಮ್ಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಜೊತೆಗೆ ಮಕ್ಕಳಲ್ಲಿ ನಾವು ಈ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸುವ ಸಲುವಾಗಿ ಈ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಆಸಕ್ತಿಯಿಂದ ಮಕ್ಕಳ ಸಂತೆಯಲ್ಲಿ ಭಾಗವಹಿಸುವುದರಿಂದ ನಮಗೆ ಲಾಭ ನಷ್ಟ, ಸಂವಹನ ಕಲೆಯನ್ನ ಕಲಿತುಕೊಳ್ಳಲು, ವ್ಯಾವಹಾರಿಕ ಜ್ಞಾನವನ್ನ ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಎಂದು ಶಾಲೆಯ ವಿದ್ಯಾರ್ಥಿನಿಯಾದ ನೇಹಾ ದಿನಕರ್ ನಾಯ್ಕ್ ಹೇಳಿದ್ದಳು. ನನ್ನ ಹೆಸರು ನೇಹಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಜಳ್ಳಿಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಸಂತೆಯಲ್ಲಿ ಎಲ್ಲರೂ ನಮ್ಮ ಶಾಲೆಯ ಮಕ್ಕಳ ಸಂತೆಯಲ್ಲಿ ಪಾಲ್ಗೊಂಡು ವ್ಯವಹಾರ ಜ್ಞಾನ ಹೆಚ್ಚಿಸಲು ಸಹಕಾರ ಆಗಿದ್ದಾರೆ. ಧನ್ಯವಾದಗಳು. ನಾನು ಈ ಮಕ್ಕಳ ಸಂತೆಯಲ್ಲಿ ತೆಂಗಿನಕಾಯಿ ಹಾಗೂ ಹಲಸಿನಕಾಯಿ ಹಾಗೂ ತೆಂಗಿನಕಾಯಿ ಬಿಸ್ಕೆಟ್ ಅನ್ನು ಮಾರಾಟ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯುತ್ತಿದೆ. ಇದರಲ್ಲಿ ನಾವು ಹಣ್ಣು, ತೆಂಗಿನಕಾಯಿ, ತರಕಾರಿ ಇತ್ಯಾದಿ ತಿಂಡಿಗಳನ್ನು ಎಲ್ಲ ಮಾರುತ್ತಿದ್ದೇವೆ. ಇದರಲ್ಲಿ ನಾವು ಹೆಚ್ಚಿನ ಜ್ಞಾನ ಕಲಿತು ತೂಕ ಮತ್ತು ಹಣದ ವ್ಯವಹಾರವನ್ನು ಕಲಿತೆ ಚಲೋ ಎಕ್ಸ್ಪೀರಿಯನ್ಸ್ ಆಗ್ತದೆ. ವ್ಯವಹಾರದ ಜ್ಞಾನ ತಿಳುವಳಿಕೆ ಬರಲು ಸಹಕಾರಿಯಾಗಿದೆ. ಶಿಕ್ಷಣ ಪಠ್ಯ ಪುಸ್ತಕಕ್ಕಷ್ಟೇ ಸೀಮಿತವಾಗಿರದೆ ಅದು ಬದುಕಿನಲ್ಲಿ ಅನ್ವಯವಾಗಲು ಸಹಕಾರಿಯಾಗಿದೆ ಈ ಸಂತೆ ಕಾರ್ಯಕ್ರಮ ಎಂದು ಶಿಕ್ಷಕರಾದಂತಹ ನಾಗರಾಜ್ ಶೇಟ್ ಹೇಳಿದ್ರು. ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಮಕ್ಕಳಲ್ಲೆಲ್ಲ ವ್ಯವಹಾರದ ಜ್ಞಾನ, ತಿಳುವಳಿಕೆ ಬರಬೇಕು. ಮುಂದೆ ಅವರು ಭಾರತದ ಸತ್ಪ್ರಜೆಗಳಾಗಬೇಕು. ಕೇವಲ ಶಿಕ್ಷಣ ಪಠ್ಯ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಅದು ಬದುಕಿನಲ್ಲಿ ಅನ್ವಯ ಆಗ್ಬೇಕು. ಆ ಮೂಲಕ ಅವರ ಜೀವನವನ್ನ ಸ್ವತಃ ಅವರು ಸ್ವಾವಲಂಬನೆಯಿಂದ ಬದುಕಲಿಕ್ಕೆ ಅವಕಾಶ ಸಿಗ್ಬೇಕು ಅನ್ನುವಂತ ಸದುದ್ದೇಶದಿಂದ ನಮ್ಮ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ನಮ್ಮ ಎಲ್ಲ ಶಾಲೆಯ ಟೀಚರ್ಸ್, ಊರಿನ ನಾಗರಿಕರು ಎಲ್ಲರೂ ಸಹಕಾರದಲ್ಲಿ ನಾವು ಮಕ್ಕಳ ಸಂತೆಯನ್ನು ಅತ್ಯುತ್ತಮವಾಗಿ ಆಯೋಜನೆ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಅವರದೇ ಆದ ಪಾಲಕರಾಗಿ ಅಥವಾ ಊರ ನಾಗರಿಕರ ಸಹಕಾರದಲ್ಲಿ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ಲಿಕ್ಕೆ ತಗೊಂಡು ಬಂದಿದ್ದಾರೆ. ನಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಪಾಲಕರು ಕೂಡ ಮಕ್ಕಳ ವಸ್ತುಗಳನ್ನ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ಮಕ್ಕಳೆಲ್ಲ ಹೆಚ್ಚಿನ ವ್ಯಾಪಾರವಂತ ಮಾಡುವಾಗ ಆಗ್ಲಿ, ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಒಟ್ಟಿನಲ್ಲಿ ಆಟ ಪಾಠಗಳಿಗಷ್ಟೇ ಸೀಮಿತವಾಗಿದ್ದ ಮಕ್ಕಳಲ್ಲಿನ ಸೃಜನಶೀಲತೆಯನ್ನ ಹೊರಹಾಕಲು ಮಕ್ಕಳ ಸಂತೆ ಎಂಬ ವಿನೂತನ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ವಿಭಿನ್ನ ಪ್ರಯತ್ನಕ್ಕೆ ಮುಂದಾದ ಶಾಲೆಯ ಮುಖ್ಯಾಧ್ಯಾಪಕರಾದ ಸುಲೋಚನಾ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕರಾದ ನಾಗರಾಜ್ ಕುಡಿಯ, ನಾಗರಾಜ್ ಶೆಟ್ಟಿ ಹಾಗೂ ದೈಹಿಕ ಶಿಕ್ಷಕಿಯಾದ ಕುಸುಮಾ ನಾಯ್ಕ್ ಹಾಗೂ ಇತರ ಶಿಕ್ಷಕರ ತಂಡದ ಪ್ರಯತ್ನವನ್ನ ಮೆಚ್ಚಲೇಬೇಕು ಎನ್ನಬಹುದು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.